ಹಲೋ, ಇನ್ಸ್ಪೆಕ್ಟರ್ ಪ್ರತಾಪ್ ಮಾತಾಡ್ತಾ ಇದ್ದೀನಿ, ಹೇಳಿ. ಸರ್, ಇಲ್ಲೊಂದು ಹೋಟ್ಲಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಸರ್. ಏನೋ ಸಣ್ಣ ಸಣ್ಣ ಮಕ್ಕಳನ್ನ ಹೋಟ್ಲಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರಾ? ಹೌದು ಸರ್, ಅದಕ್ಕೆ ಫೋನ್ ಮಾಡಿದೆ. ನೀವು ಹೇಳ್ತಾ ಇರೋದು ಸುಳ್ಳಲ್ಲ ತಾನೆ? ಇಲ್ಲ ಸರ್, ನಿಜವಾಗ್ಲೂ ಸರ್. ಇನ್ ಕೇಸ್ ನೀವು ಹೇಳ್ತಿರೋದು ಸುಳ್ಳು ಅಂತ ಏನಾದರೂ ಗೊತ್ತಾದರೆ ನಮ್ಮ ಡಿಪಾರ್ಟ್ಮೆಂಟ್ ಕಾಲರ್ ಐಡಿಯಿಂದ ನಿಮ್ಮ ಟೆಲಿಫೋನ್ ಬೂತ್ ಇನ್ಫಾರ್ಮೇಷನ್ ತಗೊಂಡು ಟ್ರೇಸ್ ಮಾಡಿ ನಿಮಗೆ ಬೆಂಡೆತ್ತಬೇಕಾಗುತ್ತೆ. ಇಲ್ಲ ಸರ್, ನಿಜ ಹೇಳ್ತಿದ್ದೀನಿ ಸರ್, ನನ್ನ ನಂಬಿ ಸರ್. ಓಕೆ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್. ಹಾಂ ರಾವ್, ಹೇಳಿ ಸರ್. ಸಿಟಿ ಒಳಗಡೆ ಒಂದು ಹೋಟ್ಲಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರಂತೆ. ಅರ್ಜೆಂಟಾಗಿ ನಾವು ಹೋಗಿ ಆ ಮಕ್ಕಳನ್ನೆಲ್ಲ ರೆಸ್ಕ್ಯೂ ಮಾಡಬೇಕು. ಸ್ಕ್ವಾಡ್ನ ರೆಡಿ ಆಗಕ್ಕೆ ಹೇಳಿ. ಆಯಿತು ಸರ್. ಕಸ್ಟಮರ್ಸ್ನ ಚೆನ್ನಾಗಿ ಅಟೆಂಡ್ ಮಾಡಿ. ಆಗಲಿ ಸರ್. ನೀವೇ ಏನ್ರಿ ಹೋಟ್ಲ್ ಓನರ್? ನಾನಲ್ಲ, ಇವರೇ ಯಜಮಾನ್ರು. ನಮಸ್ಕಾರ ಸರ್, ನಾನೇ. ಬನ್ನಿ, ಸ್ವಲ್ಪ ಮಾತಾಡಬೇಕು. ಏನು ಸರ್? ನಿಮ್ಮ ಹೋಟ್ಲಲ್ಲಿ ಚಿಕ್ಕ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ಇನ್ಫಾರ್ಮೇಷನ್ ಬಂದಿದೆ. ಇಲ್ಲ ಸರ್, ನೋಡಿ ಎಲ್ಲ ದೊಡ್ಡವರೇ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ಸುತ್ತೆ ಸರ್. ಇಲ್ಲಿ ಕೆಲಸ ಮಾಡ್ತಿರೋರ ಬಗ್ಗೆ ಕೇಳ್ತಿಲ್ಲ, ಒಳಗಡೆ ಕಿಚನಲ್ಲಿ ಕೆಲಸ ಮಾಡ್ತಿರೋರ ಬಗ್ಗೆ ಕೇಳ್ತಾ ಇದ್ದೀನಿ. ಸರ್, ಒಳಗಡೆನೂ ದೊಡ್ಡವರೇ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ರಾಂಗ್ ಇನ್ಫಾರ್ಮೇಷನೋ ರೈಟ್ ಇನ್ಫಾರ್ಮೇಷನೋ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸರ್, ಬೆಳಗ್ಗೆಯಿಂದ ಒಳಗಡೆ ಗ್ಯಾಸ್ ಲೀಕ್ ಆಗ್ತಾ ಇದೆ ಸರ್. ಹೌದಾ? ಅದು ನನ್ನ ಮೂಗ್ ಗೊತ್ತಾಗುತ್ತೆ, ನಾನು ಚೆಕ್ ಮಾಡ್ತೀನಿ. ಸರ್, ಒಳಗೆ ಬರೋ ಹೋಗಿಲ್ಲ, ಇಲ್ಲೇ ನಿಂತ್ಕೊಳ್ಳಿ. ರಾವ್, ಫಾಲೋ ಮೀ. ಮಕ್ಕಳ, ಎಲ್ರು ಬನ್ನಿ ಇಲ್ಲಿ. ಏನು ಸರ್? ನೀವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಸರ್. ಸಂಬಳ ಕೊಡ್ತಾರಾ? ಇಲ್ಲ ಸರ್. ರೀ ರಾವ್ ಸರ್, ಈಗಲೇ ಸಮಾಜ ಕಲ್ಯಾಣ ಇಲಾಖೆಗೆ ಫೋನ್ ಮಾಡಿ ವ್ಯಾನ್ ಕರೆಸಿ ಮಕ್ಕಳನ್ನೆಲ್ಲ ಹಾಸ್ಟೆಲ್ ಇರೋಕ್ಕೆ ವ್ಯವಸ್ಥೆ ಮಾಡಿ. ಆಯಿತು ಸರ್. ಮಕ್ಕಳೇ, ನಿಮ್ಮ ಬಟ್ಟೆ ತಗೊಂಡು ನಮ್ಮ ಜೊತೆ ಹೊರಡಕ್ಕೆ ರೆಡಿಯಾಗಿ. ಓಕೆನಾ? ಬನ್ನಿ. ಹೊರಡಿ. ನನ್ನ ಮುಖದ ಮೇಲೆ ಕಾಪಿ ಏರಿಸ್ತಾಳೆ ಉಚ್ಚಿ. ನನಗಂತೂ ಸಾಕಾಗೋಗಿದೆ ಈ ತಾಯಿ ಮಗಳು ಸವಾಸ. ಇನ್ಮೇಲೆ ಈ ಮನೇಲಿ ಕೆಲಸ ಮಾಡಲ್ಲ. ಸಾಯಿಬ್ರು ಫೋನ್ ಮಾಡಿ ಹೇಳೋದು ಒಳ್ಳೇದಲ್ವಾ? ಹೇಳಿ, ಏನು ವಿಷಯ? ಸಾಯಿಬ್ರೆ, ನಾನು ನಿಮ್ಮ ಮನೆ ಕೆಲಸದ ಕಂಬ್ಲಿ ಮಾತಾಡ್ತಾ ಇರೋದು. ಹೇಳಮ್ಮ, ಏನು ವಿಷಯ? ನಾನು ಇನ್ಮೇಲೆ ಕೆಲ್ಸಕ್ಕೆ ಬರಲ್ಲ ನಿಮ್ಮ ಮನೆಗೆ. ಯಾಕಮ್ಮ, ಏನಾಯ್ತು? ಯಾಕೆ ಏನು ಅಂತ ಕೇಳಬೇಡಿ, ಮತ್ತೆ ಕರ್ಸೋ ಪ್ರಯತ್ನ ಮಾಡಬೇಡಿ. ಒಂದು ನಿಮಿಷ, ನನ್ನ ಮಾತು. ಏನು ಇಷ್ಟೊಂದು ಗ್ಯಾಸ್ ಸ್ಮೆಲ್ ಬರ್ತಾ ಇದೆ? ಅಮ್ಮ, ಏನಮ್ಮ ಇಷ್ಟೊಂದು ಗ್ಯಾಸ್ ಸ್ಮೆಲ್ ಬರ್ತಾ ಇದೆ? ನನಗೂ ಸ್ಮೆಲ್ ಬರ್ತಿದೆ ಕಣೋ, ಆದರೆ ನಾನು ಎದ್ದೋಗೋ ಪರಿಸ್ಥಿತಿಲಿ ಇಲ್ವಲ್ಲಪ್ಪ. ಮೊದಲು ಹೋಗಿ ಆಫ್ ಮಾಡಪ್ಪ, ಕಿಟಕಿ ಎಲ್ಲ ಓಪನ್ ಮಾಡೋ. ಅಮ್ಮ, ಅಡುಗೆ ಮನೇಲಿ ಗ್ಯಾಸ್ ಸ್ಟವ್ ಆನ್ ಆಗಿ ಗ್ಯಾಸ್ ಲೀಕ್ ಆಗ್ತಾ ಇತ್ತು. ಆ ಕೆಲ್ಸದ ಕಂಬಳಿ ಕಾಲ್ ಮಾಡಿ ಕೆಲಸ ಬಿಡ್ತೀನಿ ಅಂದ್ಲು. ಏನಾಯ್ತಮ್ಮ? ನಮ್ಮ ರಾಜಿ ಕಮಲಿ ಮುಖದ ಮೇಲೆ ಬಿಸಿ ಕಾಫಿ ಎರ್ಚಿದಾಳೆ. ಅದಕ್ಕೆ ಅವಳು ಕೋಪ ಮಾಡ್ಕೊಂಡು ಕೆಲಸ ಬಿಟ್ಬಿಟ್ಟು ಹೊಟ್ಟೋದ್ಲು. ಅದು ಸರಿ, ಗ್ಯಾಸ್ ಸ್ಟವ್ ಆನ್ ಮಾಡಿ ಯಾಕೆ ಹಂಗೆ ಬಿಟ್ಟೋದ್ಲು? ನಾನೇ ಕಮಲಿಗೆ ನೀರು ಕಾಯಿಸಿಡು ಅಂತ ಹೇಳಿದ್ದೆ. ಅವಳು ಹೋದ್ಮೇಲೆ ರಾಜಿಗೆ ಸ್ಟವ್ ಆಫ್ ಮಾಡು ಅಂತನೂ ಹೇಳಿದ್ದೆ. ಹೌದಾ? ಮತ್ತು ರಾಜಿ ಯಾಕೆ ಗ್ಯಾಸ್ ಸ್ಟವ್ ಆಫ್ ಮಾಡಲಿಲ್ಲ? ಕೇಳ್ತೀನಿರು. ರಾಜಿ, ರಾಜಿ, ಎದ್ದೇಳು, ನೀ ಹತ್ರ ಮಾತಾಡ್ಬೇಕು. ನಾನ್ ಮಾತಾಡಲ್ಲ ಅಣ್ಣ. ಯಾಕೆ? ನಾನು ಅಳ್ತಾ ಇದ್ದೀನಿ. ಸರಿ, ನನ್ನ ಜೊತೆ ಮಾತಾಡಿ ಆಮೇಲೆ ಅಳು. ನಂಗ್ ಚಾಕ್ಲೇಟ್ ಕೊಡ್ತೀಯಾ? ಅಲ್ಲ ಪುಟ, ಬೆಳಗ್ಗೆ ಬೇಗ ಎದ್ದು ಮುಖ ತೊಳೆದು ತಲೆ ಬಚ್ಕೊಂಡು ನೀಟಾಗಿರ್ಬೇಕಲ್ವಾ? ನೋಡು ಎಷ್ಟು ಕೊಳ್ಕೊಳ್ಕಾಗಿದ್ಯಾ. ಅದು ಬಿಡು, ನೀನೇ ಕಮಲಿ ಮುಖಕ್ಕೆ ಕಾಫಿ ಹರಿಸಿದೆ. ಅವಳು ಕೊಟ್ಟು ಕಾಫಿ ಬಿಸಿನೇ ಇರ್ಲಿಲ್ಲ. ಬಿಸಿ ಮಾಡ್ಕೊಡು ಅಂದೆ. ನಂಗ್ ಟೈಮ್ ಇಲ್ಲ, ಹಂಗೆ ಕುಡಿ ಅಂದ್ಲು. ಕುಡಿಯಲ್ಲ ಅಂದೆ. ಕುಡಿದಿದ್ರೆ ಎಸಿ ಅಂದ್ಲು. ಅದಕ್ಕೆ ಅವಳ ಮುಖದ ಮೇಲೆ ಎಸ್ಬಿಟ್ಟೆ ನಾನು. ಅದಕ್ಕೆ ಗಿಂಟ್ ಬಿಟ್ಲು
ಅವನಿಗೆ. ಆಮೇಲೆ ಅಮ್ಮನ ಹತ್ರ ಇನ್ಮೇಲೆ ಮನೆಗೆ ಬರಲ್ಲ ಅಂತ ಹೇಳಿ ಹೊರಟೆ ಹೋದ್ಲು. ಅದು ಬಿಡು, ಅಮ್ಮ ಗ್ಯಾಸ್ ಸ್ಟವ್ ಆಫ್ ಮಾಡಕ್ಕೆ ಹೇಳಿದ್ರಂತೆ, ಯಾಕೆ ಆಫ್ ಮಾಡಲಿಲ್ಲ? ಗ್ಯಾಸ್ ಸ್ಟವ್ ಹತ್ರ ಹೋಗಿ ಉಫ್ ಅಂದೆ, ಬೆಂಕಿ ಆರ್ಲೇ ಇಲ್ಲ. ಅದಕ್ಕೆ ನಾನೇ ನೀರು ಹಾಕಿ ಆರಿಸ್ಬಿಟ್ಟೆ. ಕೊಡು ಚಾಕ್ಲೇಟು. ಬಂಗಾರಿಗೆ ಚಾಕ್ಲೇಟ್. ಹೇ ಚಾಕ್ಲೇಟು? ಅಣ್ಣ ನೀನ್ ತುಂಬಾ ಒಳ್ಳೆಯವನು. ಆ ಕಂಬ್ಲಿ ಕೆಟ್ಟವಳು. ಅವಳು ಇನ್ಮೇಲೆ ಬೇಡ ಇಲ್ಲಿ ಕೆಲ್ಸಕ್ಕೆ ಬರೋದು. ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಬಾ. ಸರಿ ಪುಟ್ಟ. ಅಮ್ಮ. ಏನಪ್ಪ? ಕೆಲ್ಸದ ಕಂಬ್ಲಿ ಮತ್ತೆ ಕೆಲ್ಸಕ್ಕೆ ಬರಲ್ಲ ಅನ್ಸುತ್ತಮ್ಮ. ಹೇಗಾದ್ರೂ ಮಾಡಿ ಅರ್ಜೆಂಟಾಗಿ ನಾವು ಇನ್ನೊಬ್ರು ಕೆಲಸದವ್ರನ್ನ ಹುಡುಕ್ಲೇಬೇಕು. ಹೌದಪ್ಪ, ನಾನು ಎದ್ದು ಓಡಾಡೋ ಹಾಗಾಗೋವರೆಗಾದ್ರೂ ಒಬ್ಳು ಕೆಲ್ಸದವಳನ್ನ ನೋಡಲೇಬೇಕು. ಮನೆ ಕ್ಲೀನ್ ಮಾಡೋದು, ಬಟ್ಟೆ ವಾಶ್ ಮಾಡೋದು, ನಿನಗೆ ಕೈ ಕಾಲಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು, ನಮ್ಮ ರಾಜಿನ ನೋಡ್ಕೊಳ್ಳೋದು, ಇಷ್ಟೆಲ್ಲ ಕೆಲಸ ಒಬ್ಬರೇ ಮಾಡೋರು ಸಿಗೋದು ಕಷ್ಟ ಅಮ್ಮ. ಆ ಕಮಲಿ ಇಷ್ಟೊಂದು ಕೆಲಸ ಹೇಗೆ ಮಾಡ್ತಾಯಿದ್ಲು? ಮಾಡ್ತಾ ಇದ್ಲಪ್ಪ, ಆದರೆ ಅವಳಿಗೆ ತಾಳ್ಮೆ ಕಡಿಮೆ. ನನಗೆ ಕೈಲಾಗಲ್ಲ, ರಾಜಿಗೆ ಬುದ್ಧಿ ಬೆಳೆದಿಲ್ಲ. ಅದವಳು ಅರ್ಥನೇ ಮಾಡ್ಕೋತಿರ್ಲಿಲ್ಲ. ಯಾವಾಗ್ಲೂ ಸಿಡುಕ್ತಾ ಇದ್ಲು. ಆದಷ್ಟು ಬೇಗ ಬೇರೆ ಕೆಲಸದವ್ರನ್ನ ಹುಡುಕ್ತೀನಿ. ಸಿಗೋವರೆಗೂ ನಾನೇ ಕೆಲ್ಸಕ್ಕೆ ರಜಾ ಹಾಕಿ ಮನೇಲಿರ್ತೀನಿ. ಅಯ್ಯೋ, ಹಾಗೆಲ್ಲ ಮಾಡ್ಬೇಡಪ್ಪ. ಈಗಲೇ ಮಹಾಲಕ್ಷ್ಮಿ ಲೇಔಟಲ್ಲಿರೋ ಅಕ್ಷಯ ವೃದ್ಧಾಶ್ರಮಕ್ಕೆ ಹೋಗು. ಅಲ್ಲಿ ನನ್ನ ಫ್ರೆಂಡ್ ಸೀತಾಬಾಯಿ ಮಗಳು ವಾರ್ಡನ್ ಆಗಿದ್ದಾಳೆ. ಎಷ್ಟೋ ಅನಾಥ ಹೆಣ್ಮಕ್ಳು ಹಿರಿಯರ್ ಸೇವೆ ಮಾಡಿಕೊಂಡು ಅಲ್ಲೇ ಇರ್ತಾರೆ. ಅಲ್ಲಿರೋ ಹೆಣ್ಮಕ್ಳಲ್ಲಿ ಯಾರಾದರೂ ನಮ್ಮ ಮನೆಗೆ ಬಂದು 2 ಅವರ್ ಸಹಾಯ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ. ನಾವು ಏನಾದರೂ ಹಣಕಾಸು ಸಹಾಯ ಮಾಡ್ಬೋದು. ಹೋಗಿ ಕೇಳೋ. ಆಯ್ತಮ್ಮ, ಇವತ್ತೇ ಹೋಗಿ ವಿಚಾರಿಸ್ತೀನಿ. ಒಳ್ಳೇದಪ್ಪ. ಏನಮ್ಮ ಹುಡುಗಿ, ವಾರ್ಡನ್ ಎಲ್ಲಿದ್ದಾರೆ? ನೀವಾ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಇನ್ನು ಎಷ್ಟು ಜನ ಟಾರ್ಗೆಟ್ ಮಾಡ್ತೀರಾ? ಇನ್ನು ಯಾರ್ಯಾರ ಜೀವನ ಹಾಳು ಮಾಡ್ಬೇಕು ಅಂತಿದ್ದೀರಾ? ಶಡಾಪ್. ಯಾರು ನೀನು? ಏನ್ ಮಾತಾಡ್ತಾ ಇದೀಯಾ? ನಾವ್ಯಾರು ಅಂತ ನಿಮಗ್ ಗೊತ್ತಿರಲ್ಲ. ನಿಮ್ಮಂಥವ್ರಿಗೆ ಬರೀ ಹೊಡೆತ ಕೊಡೋದಷ್ಟೇ ಗೊತ್ತು. ಹೊಡೆತ ತಿಂದವ್ರಿಗೆ ತಾನೆ ಆ ಗಾಯ ಆಗೋದು, ನೋವಾಗೋದು, ಆ ನೋವನ್ನ ಮರೆಯಕ್ಕಾಗದೇ ಇರೋದು. ಗೊತ್ತಾಯ್ತು ಬಿಡು. ನಾನು ಮಾಡಿರೋ ಯಾವುದೋ ಲಾಠಿ ಚಾರ್ಜಲ್ಲಿ ಏಟ್ ತಿಂದಿರ್ತೀಯ. ನನಗಿವಾಗ ಅದೆಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ. ವಾರ್ಡನ್ ಎಲ್ಲಿದ್ದಾರೆ ಹೇಳು. ಒಳಗಡೆ ರೈಟ್ ಸೈಡ್ ಆಫೀಸ್ ರೂಮಲ್ಲಿದ್ದಾರೆ, ಹೋಗಿ ನೋಡಿ. ನಿಂತ್ಕೊಳ್ಳಿ. ನೀವು ಬರೀ ಲಾಠಿ ಚಾರ್ಜ್ ನೋವು ಕೊಟ್ಟಿದ್ರೆ ಮರಿಬೋದು, ಆದ್ರೆ ಜೀವನಕ್ಕೆ ಬರೆ ಇಳಿದು ಜೀವನ ಪೂರ್ತಿ ನೋವು ಕೊಡೋ ರಾಕ್ಷಸರು. ನಿಂದ್ಯಾಕೋ ಅತಿ ಆಯ್ತು. ನಾವು ತಪ್ಪು ಮಾಡಿದವ್ರ ಪಾಲಿಗೆ ಮಾತ್ರ ರಾಕ್ಷಸರು, ಒಳ್ಳೆಯವ್ರ ಪಾಲಿಗೆ ರಕ್ಷಕರು. ನೀನು ಯಾವಾಗಲೂ ತಪ್ಪು ಮಾಡಿ ಪೊಲೀಸ್ ಅವ್ರ ಕೈಗೆ ಸಿಕ್ಬಿದ್ದಿದ್ದೆ ಅನ್ಸುತ್ತೆ. ನನಗಿವೆಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ. ಹೆಣ್ಮಕ್ಳ ಜೀವನನ ಹಾಳು ಮಾಡೋ ನಿಮ್ಮಂಥವ್ರಿಗೆ ಹೆಣ್ಮಕ್ಳು ನೋವು ಕೇಳೋ ಟೈಮು ನಿಮ್ಮ ಹತ್ರ ಎಲ್ಲಿರುತ್ತೆ?